ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತಾಗಿ ಬೆಳಗ್ಗೆ ಫ್ರೆಶ್ ಅಪ್ ಆಗ್ತಾ ಆಚೆ ಬಂದು ನೇಚರ್ ನೋಡ್ತಾ ಬಿಸಿಲು ಕಾಸ್ತಾ ಕೂತಿದ್ದೆ. ನಮ್ಮಮ್ಮ ಕರೆದು ಟೀ ಕುಡಿ ಬಾ ಅಂದರು. ಹಾಗೆ ಬೆಳಗ್ಗೆ ಸ್ಪೆಷಲ್ ಟೀ ಕುಡಿದು ಆಚೆ ಮತ್ತೆ ವೆದರ್ ನೋಡೋಣ ಅಂತ ಹೋದೆ. ಅಷ್ಟರೊಳಗೆ ಕೆಲ್ಸಕ್ಕೆ ಬೇರೆ ಟೈಮ್ ಆಗಿತ್ತು. ಅಷ್ಟೊತ್ತಿಗೆ ನಮ್ಮ ಟರ್ಬೋ ಬೇರೆ ಫೋನ್ ಮಾಡ್ತು, ಬಂದು ಮನೆ ಹತ್ರ ವೇಟ್ ಮಾಡ್ತಿದ್ದ. ಹಾಗೆ ನಮ್ಮ ಟರ್ಬೋ ಜೊತೆ ಮಾತಾಡ್ತಾ ಹಾಗೆ ನಮ್ಮ ತಮ್ಮರ ಮನೆಗೆ ಹೋದ್ವಿ. ಅಷ್ಟೊತ್ತಿಗೆ ನಮ್ಮ ತಮ್ಮ ಬೇರೆ ಬಂದ, ಅವ್ನು ಕರ್ಕೊಂಡು ಸೀದಾ ಮೆಲೆಬಂದರಿಗೆ ಹೋದ್ವಿ. ಮೆಲೆಬಂದರಿಗೆ ಹೋಗ್ತಾ ನೋಡ್ತಾ ನಮ್ಮ ಗೌಡ್ರಲ್ಲೇ ಬಂದು ಶೋರೂಮ್ ಹತ್ರ ಕೂತಿದ್ರು. ಶೋರೂಮ್ ಅವ್ರು ನೋಡಿದರೆ ಇನ್ನೂ 9:30 ಆದರೂ ಬಾಗಿಲು ತೆಗ್ದಿರಲಿಲ್ಲ. ಒಂದು ಕೀ ಏಕೆ ಆಗ್ಲೈತೆ ಸೇಫಾಗಿ ನನ್ನ ತಮ್ಮ ಬೇರೆ ಕೀ ಹಿಡ್ಕೊಂಡಿದ್ದ. ನಾವೇ ಕೀ ತೆಗೆದು ಗಾಡಿ ಒಳಗೋಗಿ ನೋಡಿದ್ವಿ. ಗಾಡಿ ನೋಡಿ ಕೆಲಸ ಏನೈತೆ ಅಂತ ವಿಚಾರಿಸ್ತಾ ಮಾತಾಡ್ತಾ ಕೂತಿದ್ವಿ. ಹಾಗೆ ನೋಡಿದರೆ ಕೆಲಸ ಬೇರೆ ಶುರು ಮಾಡಿದರು. ನಾವು ನಮ್ಮ ಟರ್ಬೋ ಕೆಲಸ ಮಾಡೋಣ ಅಂತ ಶುರು ಮಾಡಿದ್ವಿ. ಸ್ಪೇರ್ ಬೇರೆ ಇರಲಿಲ್ಲ. ಹಾಗೆ ನಾನು ಶಿವು ಸೀದಾ ಸ್ಪೇರ್ ತರೋಣ ಅಂತ ಹೋದ್ವಿ. ದಾರಿಲಿ ಹೋಗ್ತಾ ವೀರಭದ್ರೇಶ್ವರ ಗುಡಿ ಇತ್ತು. ಹಾಗೆ ಒಂದು ನಮಸ್ಕಾರ ಹಾಕಿ ವೀರಭದ್ರೇಶ್ವರ ಗುಡಿಗೆ ಕೈ ಮುಗಿದು ಸೀದಾ ನಾವು ಹೋಗಿದ್ದು ಬೆಳಕೆರೆ ಆಗೋ ಸ್ಪೇರ್ಗೆ. ಅಲ್ಲಿ ಹೋಗಿ ಸ್ಪೇರ್ ಏನೇನು ಬೇಕು ಅಂತ ಫೋನ್ ಮಾಡಿ ತಿಳ್ಕೊಂಡು ಮತ್ತೆ ಎಲ್ಲ ಒಂದು ಕಡೆಯಿಂದ ನೋಡಿಕೊಂಡು ಸೀದಾ ಮತ್ತೆ ಗಾಡಿ ಹತ್ರ ಹೋದ್ವಿ. ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಸಂಜೆ ಆಗೋಯ್ತು. ಅಷ್ಟೊತ್ತಿಗೆ ಎಲ್ಲ ಲೈಟಿಂಗ್ಸ್ ಎಲ್ಲ ಚೆಕ್ ಮಾಡಿ ಹಾಗೆ ಏನೇನು ಇನ್ನೂ ವರ್ಕ್ ಪೆಂಡಿಂಗ್ ಇದೆ ಅಂತ ನೋಡ್ತಾ ಕೂತಿದ್ವಿ. ಟೈಮ್ ಬೇರೆ ಆಯ್ತಲ್ಲ, ಮನೆಗೆ ಹೋಗ್ತಾ ಇದ್ವಿ. ಹಾಗೆ ಆಂಜನೇಯ ಟೆಂಪಲ್ ಕಾಣ್ತು. ಕೈ ಮುಗಿದು ಹಾಗೆ ಊರಿಗೆ ಬಂದ್ವಿ. ಹಾಗೆ ನಮ್ಮ ಏರಿಯಾದಾಗ ಒಂದು ರೌಂಡ್ಸ್ ಆಗ್ತಾ ನಮ್ಮ ಶಿವನನ್ನು ಬಿಟ್ಟು ಅವ್ರ ಊರಿಗೆ ಅವನು ಒಳಗಡೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೊಂಡೆ.